ಅವರು ಯಾವಾಗ ಬರ್ತಾರೆ ಅಂತ. ಅಯ್ಯೋ ಮೀನ್ದವರು ಯಾವಾಗ ಬರ್ತಾರೆ? ಎಷ್ಟು ಟೈಮ್ ಆಯ್ತು ಗೊತ್ತುಂಟಾ? ಯಾವಾಗ ಮೀನ್ದವರು 7:30 ತನಕ ಬರ್ತಾರೆ. ಇವತ್ತು 8 o'clock ಆಯ್ತು ಗೊತ್ತುಂಟಾ, ಬಂದೇ ಇಲ್ಲ. ಫೋಮ್ 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 ಅಂತ ನನ್ಗೆ ಕೇಳಿಸಿತ್ತು. ನನ್ ಮುಂಚೆ ನನ್ನ ಡಾಗ್ಸ್ ಅವರು ವೇಟ್ ಮಾಡ್ತಾ ಇದ್ದಾರೆ ಮೀನ್ದವರಿಗೆ ಯಾವಾಗ ಬರ್ತಾರೆ ಅಂತ. ನನ್ನ ಒಂದು ಕಿಂಜ ಬೆಕ್ಕು ನೋಡು ಹಾ ಮೀನ್ದವರು ಯಾವಾಗ ಬರ್ತಾರೆ ಅಂತ. ಉಂಟು ಮಗ ಬರ್ಬೇರು, ಮೀನ್ದವರು ಬರ್ತಾರೆ ಮಗ. ಸ್ವಲ್ಪ ಕಾಯ್ತಿ 5 ನಿಮಿಷ ವೇಟ್ ಮಾಡಿ ಅಮ್ಮ, 5 ನಿಮಿಷ ವೇಟ್ ಮಾಡಿ ಬರ್ತಾರೆ. ಸತ್ಯ ಹೇಳ್ತಾ ಇದ್ದೀನಿ, ಮೀನ್ದವರು ಬಂದಿದ್ದಾರೆ, ಬನ್ನಿ. ಗೈಸ್ ಎಂತ ತಗೊಂಡು ಬಂದಿದ್ದೀನಿ? ಎಂತ ತಗೊಂಡು ಬಂದಿದ್ದೀನಿ ಗೊತ್ತಿತ್ತ ನಿಮ್ಗೆ? ಡಿಂಗ್ ಡಾಂಗ್ ಡಿಂಗ್ ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಡಾಂಗ್ ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಡಾಂಗ್ ಡಾಂಗ್. ಎಂತ ಮೀನು ಹೇಳು? ಎಂತ ಮೀನು ಹೇಳು? ಫ್ರೆಶ್ ಪಾಪ್ಲೆಟ್ ಗುರು. ಎಷ್ಟು ಚೆನ್ನಾಗಿ ಉಂಟಲ್ವಾ? ಎಷ್ಟು ಕೊಟ್ಟಿದ್ದೀನಿ ಗೊತ್ತುಂಟಾ? ಎಷ್ಟು ಪಿರಿಯ ಗುರು, ಎಷ್ಟು ಪಿರಿಯ ಗೊತ್ತುಂಟಾ? 90 rupees ಕೊಟ್ಟಿದ್ದೀನಿ, ಒಂದು ಪಾಪ್ಲೆಟ್ಗೆ 90 rupees ಕೊಟ್ಟಿದ್ದೀನಿ. ಸೊ ಇವತ್ತೆ ಟುಡೇ ಸ್ಪೆಷಲ್ ಪಾಪ್ಲೆಟ್ ಫ್ರೈ ಸ್ಪೆಷಲ್. ಡಿಂಗ್ ಡಾಂಗ್ ಪಾಪ್ಲೆಟ್. ಅವರಿಗೆ ಕೂಡ ಗೊತ್ತಾಯ್ತು. ತುಂಬಾ ಕಾಸ್ಟ್ಲಿ ತಂದಿದ್ಯಾ ರಕ್ಷಿತಾ, ತುಂಬಾ ಕಾಸ್ಟ್ಲಿ ತಂದಿದ್ಯಾ, ನನ್ಗೆ ಬೇಡ ಅಂತ ಅಲ್ಲಿ ಕುತ್ಕೊಳ್ಳಿದ್ದಾರೆ. ಅವರಿಗೆ ಬೂತಾಯಿ ಬಂಗುಡನೆ ನನ್ನ ಹಾಗೇನೆ. ಇದು ಸ್ಪೆಷಲ್ ಅಂತ ಅವರಿಗೆ ಕೂಡ ಶಾಕ್ ಆಯ್ತು. ರಕ್ಷಿತಾ ಪಾಪ್ಲೆಟ್ ಹೇಗೆ ಪರ್ಚೇಸ್ ಮಾಡಿದ್ದಾರೆ, ಇಷ್ಟು ಕಾಸ್ಟ್ಲಿ ಮೀನು ಹೇಗೆ ಪರ್ಚೇಸ್ ಮಾಡಿದ್ದಾರೆ, ಅವರಿಗೆ ನಂಬಲಿಕ್ಕೆ ಆಗಲ್ಲ. ಗುರು ಇದು ಕನಸು ಅಲ್ಲ, ಇದು ರಿಯಲ್ ಆಗಿ ನಾನು ಪಾಪ್ಲೆಟ್ ತಂದಿದ್ದೀನಿ. ಓಯ್ ಅವರಿಗೆ ನಂಬಲಿಕ್ಕೆ ಆಗಲ್ಲ, ಯಾಕೆಂದ್ರೆ ನಾನು ಇದೇ ಕಾಸ್ಟ್ಲಿ ಮೀನ್ ಯಾವಾಗ ತಂದುದೇ ಇಲ್ಲ ಅಲ್ವಾ. ಅವರಿಗೆ ನಂಬಲಿಕ್ಕೆ ಆಗಲ್ಲ ನಾನು ಸತ್ಯಾಗಿ ನಾನು ಪಾಪ್ಲೆಟ್ ತಂದಿದ್ದೀನಿ ಅಂತ. ಓಯ್ ಸತ್ಯ ಪಾಪ್ಲೆಟ್ ಬತ್ತಂಬ ಇದೆಯಾ? ಓಯ್ ನಂಬುಚೇರತ್ತೆ ಏರ್ಲ. ಗೈಸ್ ಆಕ್ಚುಲಿ ಎಂತ ಗೊತ್ತುಂಟಾ, ನನ್ನ ಅಪ್ಪು ಬೇಬಿ ಒಂದು ಇದೆ, ನನ್ಗೆ ಗೊತ್ತಿಲ್ಲ. 3 ತಿಂಗಳಿಗೆ ಬೇಬೀಸ್ ಕೊಡ್ತಾರೆ. ಓಕೆ, 3 ತಿಂಗಳು ಮುಂಚೆನೆ 12 ಬೇಬೀಸ್ ಕೊಟ್ಟಿದ್ದಾರೆ. ಇವತ್ತೆ ಒಂದು 6 ಬೇಬೀಸ್ ಕೊಟ್ಟಿದ್ದಾರೆ, ಮಕ್ಕಳು ಕೊಟ್ಟಿದ್ದಾರೆ ಇವರು. ಸೊ ನನಗೆ ಆಕ್ಚುಲಿ ನಾನು ಯಾವಾಗ ಹೊಳಗೆ ಬಂದಿದ್ದೀನಿ ಅಲ್ವಾ, ಆ ಟೈಮಲ್ಲಿ ನನಗೆ ಡೌಟ್ ಆಯ್ತು ಎಂತ ಚೇಂಜಸ್ ಉಂಟು ಅಂತ. ಆಗ ನಂತರ ಮಕ್ಕಳದ್ದು ಸೌಂಡ್ ಬಂತು ನನಗೆ. ಇದೇ ನನಗೆ 100% ಕನ್ಫರ್ಮ್ ಆಯ್ತು. ಆಬ್ವಿಯಸ್ಲಿ ಶೇರುವೆ ಕೊಟ್ಟಿದ್ದಾರೆ ಮಗು ಅಂತ. ಸೊ ಗೈಸ್, ಕಾಂಗ್ರ್ಯಾಚುಲೇಷನ್ಸ್ ಟು ಮೀ, ಕಾಂಗ್ರ್ಯಾಚುಲೇಷನ್ಸ್ ಟು ಶೇರು, ಕಾಂಗ್ರ್ಯಾಚುಲೇಷನ್ಸ್ ಟು ಗುಡ್ಡು. ಯಾಕೆಂದ್ರೆ ನನ್ನ ಅಪ್ಪ ಗುಡ್ಡು ಅಪ್ಪ. ಕಾಂಗ್ರ್ಯಾಚುಲೇಷನ್ಸ್ ಟು ಶೆಲ್ಲಿ ದೊಡ್ಡ. ಕಾಂಗ್ರ್ಯಾಚುಲೇಷನ್ಸ್ ಟು ಪುಟ್ಟಿ, ನನ್ನ ಇವರು ಚಿಕ್ಕಮ್ಮ ಆಗಿದ್ದಾರೆ. ಸೊ ಕಾಂಗ್ರ್ಯಾಚುಲೇಷನ್ಸ್ ಟು ಅಪ್ಪು. ಇದೆ ನನ್ನ ಅಪ್ಪು. ಇದೆ ಆಕ್ಚುಲಿ ಅಣ್ಣ, ಅವರಿಗೆ ಚಿಕ್ಕ ತಂಗಿ ಸಿಕ್ಕಿದ್ದಾರೆ. ತಂಗಿ ಇದು ನನಗೆ ಗೊತ್ತಿಲ್ಲ ಎಷ್ಟು ತಂಗಿ ಎಷ್ಟು ಅಣ್ಣ ಉಂಟಂತ. ಸೊ ಅವರಿಗೆ ಬ್ರದರ್ ಸಿಸ್ಟರ್ ಸಿಕ್ಕಿದ್ದಾರೆ. ಓಕೆ, ಸೊ ಬನ್ನಿ ಎಂತ ಸೀರೆ ಗುರು, ಸೀರೆ. ವಾವ್ ಗೈಸ್, ಇಲ್ಲಿ ನೋಡು ನನ್ನ ಊರು ಎಷ್ಟು ಚೆನ್ನಾಗಿ ಉಂಟಲ್ವಾ. ಎಲ್ಲರ ಊರು ತುಂಬ ಚೆನ್ನಾಗೇ ಉಂಟು. ಎಲ್ಲರಿಗೆ ಅವರ ಇದೆ ಊರು ತುಂಬ ಇಷ್ಟನೇ. ನನಗೆ ತುಂಬ ಇಷ್ಟ ಗೊತ್ತುಂಟಾ. ಹೀಗೇನೆ ನಾನು ನನಗೆ ಟೈಮ್ ಸ್ಪೆಂಡ್, ನಾನು ಆ್ಯಕ್ಚುಲಿ ಯಾವಾಗಲ ಲೋನ್ಲಿ ಫೀಲ್ ಮಾಡ್ತೀನಿ ಅಲ್ವಾ, ನಾನು ಇಲ್ಲಿಯೇ ಟ್ರೀಸ್ ಮುಂದೆ, ಟ್ರೀಸ್ ಇನ್ ಬಿಟ್ವೀನ್ ಕುತ್ಕೊಳ್ತೀನಿ.
ಎಷ್ಟು ಪೀಸ್ ಸಿಗುತ್ತೆ ಗೊತ್ತುಂಟ, ಎಷ್ಟು ಪೀಸ್ ಆಫ್ ಮೈಂಡ್ ಸಿಗುತ್ತೆ ಗೊತ್ತುಂಟ. ತುಂಬ ಚೆನ್ನಾಗಿ ಆಗುತ್ತೆ. ಬರ್ಡ್ಸ್ ಚರ್ಪಿಂಗ್, ಆ್ಯನಿಮಲ್ಸ್, ತುಂಬ ಪಾಸಿಟಿವ್ ವೈಬ್ಸ್ ಗೊತ್ತುಂಟ. ಒಂದು ವಿಷಯ ಹೇಳ, ಜನರು ಇನ್ ಬಿಟ್ವೀನ್ ಅದೇಯಿಂದ ಇದೇ ಟ್ರೀಸ್ ನೇಚರ್ ಇನ್ ಬಿಟ್ವೀನ್. ಅಯ್ಯೋ ನಾನು ಎಂತ ಬೇರೆನೇ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಅದೇ ಪಬ್ಲಿಕ್ ಪ್ಲೇಸಿಂದ ನನಗೆ ಇದೇ ಲೈಫು ತುಂಬ ಇಷ್ಟ. ಸೊ ಅದಕ್ಕೆ ನೀನೇ ಯೋಚನೆ ಮಾಡಿ. ನಾನು ಬಾರ್ನ್ ಬಾಟಪ್ ಎಲ್ಲ ಮುಂಬೈ. ನನ್ನ ಎಲ್ಲ ಫ್ರೆಂಡ್ಸ್ ಅವರು ಹೇಳ್ತಾರೆ, ಅಯ್ಯೋ ನೀವು ಇಲ್ಲೇ ಬಾರ್ನ್ ಬಾಟ್, ಇಷ್ಟು ವರ್ಷ ನೀನು ಇಲ್ಲೇ ಇದೆಯಾ, ನೀನು ಊರಲ್ಲಿ ಹೇಗೆ ಅಡ್ಜಸ್ಟ್ ಆಗ್ತೀಯಾ ಅಂತ. ಬಟ್ ನಿಮಗೆ ಗೊತ್ತುಂಟಾ, ನನಗೆ ಕೂಡ ಗೊತ್ತಿಲ್ಲ. ನಾನು ಕೂಡ ಯೋಚನೆ ಮಾಡ್ತೀನಿ, ಎಷ್ಟು ವರ್ಷದಿಂದ ನಾನು ಮುಂಬೈಯಿಂದ ಇಲ್ಲಿ ಬಂದಿದ್ದೀನಿ, ಇವತ್ತು ನನಗೆ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ಮನಸ್ಸೇ ಇಲ್ಲ. ಜಸ್ಟ್ ಹೇಳ್ತಾರೆ ಗೊತ್ತುಂಟ ನಿನಗೆ, ನನ್ನ ಮನಸ್ಸು ನಾನು ಇಲ್ಲಿಯೇ ಕೊಟ್ಟಿದ್ದೀನಿ. ನನ್ನ ಜೀವನ ಉಂಟಲ್ವಾ, ಮುಂದೆದು ಜೀವನ ಎಲ್ಲ ನನಗೆ ಇಲ್ಲಿಯೇ ಮಾಡಲಿಕ್ಕೆ ಉಂಟು. ಹಾಗೆ ನಾನು ಇದೇ ಮಾಡಿದ್ದೀನಿ. ಜಸ್ಟ್ ಇದೇ ನನಗೆ ತುಂಬ ಇಷ್ಟ. ಜಸ್ಟ್ ಹೋಗಿ ಬರಲಿಕ್ಕೆ ನನಗೆ ಮುಂಬೈ ಇಷ್ಟ, ಹೋಗಿ ಬರಲಿಕ್ಕೆ. ಬಟ್ ಸರ್ವೈವ್ ಮಾಡಲಿಕ್ಕೆ ನನಗೆ ಇಲ್ಲಿಯೇ ಇಷ್ಟ. ಸೊ ಟುಡೇ ಸ್ಪೆಷಲ್ ಎಂತ ಗೊತ್ತುಂಟಾ, ಸುರ್ಮೈ ಸ್ಪೆಷಲ್. ನೀವು ನೋಡ್ತೀರಲ್ವಾ, ಸುರ್ಮೈ ವೈಟ್ ಸುರ್ಮೈ ಇರುತ್ತೆ, ವೈಟ್ ಅಂತ. ಆ್ಯಕ್ಚುಲಿ ನನ್ನ ಸುರ್ಮೈ ನನ್ನ ಹಾಗೇನೆ, ಬ್ಲ್ಯಾಕ್ ಸುರ್ಮೈ. ಬಟ್ ತುಂಬ ಕ್ಯೂಟ್ ಉಂಟಲ್ವಾ, ನನ್ನ ಹಾಗೇನೆ ಅಲ್ವಾ ಮುದ್ದು, ಅಲ್ವಾ ಮುದ್ದು. ಬನ್ನಿ, ಚೆನ್ನಾಗಿ ಕಟ್ಟಿಂಗ್ ಮಾಡಿ ಹೊಟ್ಟೆಯಲ್ಲಿ ಹೊಟ್ಟೆಯಲ್ಲಿ ಹೋಗೋ. ಓಕೆ, ಪಾಪ್ಲೆಟ್ ತುಂಬ ಫ್ರೆಶ್ ಉಂಟು. ಪಾಪ್ಲೆಟ್ ಕ್ಲೀನ್ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ಇದೇ ಸೈಡ್ ಕಟ್ ಮಾಡಿದ್ದೀನಿ ಅಲ್ವಾ. ಆಗ ನಂತರ ಇದೇ ಉಂಟಲ್ವಾ ಫಿಶ್ ಮೌತ್ ಇಂದ ನೀನು ಈಗ ಸೀಸರ್ ಹಾಕಿ ಒಳಗೆ. ಸೀಸರ್ ಹಾಕಿ ನಂತರ ಹೀಗೆ ಓಪನ್ ಮಾಡಿ ನಂತರ ಇದೇ ಉಂಟಲ್ವಾ, ಇದೇ ಎಲ್ಲ ತಗೋಬಹುದು. ಇದೇ ತಗೊಳ್ಳಿ ಒಳಗೆ. ಇದೇ ತಗೊಳ್ತಾರಲ್ವಾ, ಹೀಗೆ ನೋಡಿ, ಹೀಗೆ ತಗೊಳ್ಳಿ, ಎಲ್ಲ ಒಳಗೆ ಬರ್ತಾರೆ ಗೊತ್ತುಂಟಾ. ವೇಸ್ಟ್ ಪಾರ್ಟಿಕಲ್ಸ್ ಎಲ್ಲ ಒಳಗೆ ಬರ್ತಾರೆ ನೋಡಿ. ಈಗ ಇದೇ ವೇಸ್ಟ್ ಗೊತ್ತಾಯ್ತಾ, ಇದೇ ವೇಸ್ಟ್. ಇದೇ ನನಗೆ ಡೌಟು, ಇದೇ ಮೊಟ್ಟೆ ಅಲ್ವಾ? ಹಾ, ಇದೇ ಪಾಪ್ಲೆಟ್ ಮೊಟ್ಟೆ ಅಲ್ವಾ? ಹಾ, ಇದೇ ಪಾಪ್ಲೆಟ್ ಮೊಟ್ಟೆ. ಇದೇ ಎಲ್ಲ ಕ್ಲೀನ್ ಆಯ್ತು ನೋಡಿ. ಎಂತ ಜಾಸ್ತಿ ಕಜವು ಇಲ್ಲ ಗೊತ್ತಾಯ್ತಾ, ಇಷ್ಟೇನೆ ಇರುದು. ಸೊ ನೀವು ಇದೇ ಚೆನ್ನಾಗಿ ಇದೇ ಮಾಡಿ ಅಷ್ಟೇ. ಆಯ್ತು ನೋಡಿ, ಕ್ಲೀನ್ ಎಲ್ಲ ಆಯ್ತು. ಆಗ ನಂತರ ಇದೆ ಗೈಸ್ ಪೌಡರ್ಸ್ ನೋಡಿ. ಗೈಸ್ ಆಕ್ಚುಲಿ ಎಂತ ಗೊತ್ತುಂಟಾ, ಇದೇ ನಾನು ಇಡ್ತೀನಿ, ಇದೇ ನನಗೆ ಇಷ್ಟ. ಆಕ್ಚುಲಿ ನಾನು ಫ್ರೈ ಮಾಡ್ತಾ ಇದ್ದೀನಿ ಅಲ್ವಾ, ಇದೇ ನಾನು ಇಡ್ತೀನಿ ಸ್ವಲ್ಪ. ಓಕೆ, ಸೊ ಹೀಗಾನೆ ಫ್ರೈ ಮಾಡ್ತೀನಿ. ಇದೇ ಕೊಡಲ್ಲ ನಿನ್ಗೆ, ಹಾ ಇದೇ ಕೊಡಲ್ಲ. ನಂತರ ರೈಸ್ ಜೊತೆಗೆ ಸ್ವಲ್ಪ ಮಿಕ್ಸ್ ಮಾಡಿ ಕೊಡ್ತೀನಿ, ಹೋಗೋ. ವಾವ್ ಗೈಸ್, ಎಷ್ಟು ಫ್ರೆಶ್ ಉಂಟಲ್ವಾ, ಫ್ರೆಶ್ ಪಾಪ್ಲೆಟ್. ಗೈಸ್ ಜಾಸ್ತಿ ವಾಶ್ ಮಾಡಬೇಡ, ಇಲ್ಲಾಂದ್ರೆ ಎಲ್ಲ ಪಾಪ್ಲೆಟ್ ಟೇಸ್ಟ್ ಹೋಗುತ್ತೆ. ಮಂಜಲ್ದ ಪುಡಿ, ಕೆಂಪು ಮುಂಚಿ ಪೌಡರ್,
mean the fry masala. Adrak lasun paste. Limbya puli. Ahaha, kata kata. Oh. ಗೈಸ್ ಪಾಪ್ಲೆಟ್ಗೆ ಚೆನ್ನಾಗಿ ಮಸಾಲ ಹಾಕಿದ್ದೀನಿ. ಸೊ 20 ಮಿನಿಟ್ಸ್ ಹಿಟ್ಟನ. ಓಕೆ, ಅಲ್ಲಿ ನೋಡು ಪರ್ಂದು ಅದೇ ಮೈಸೂರು ಪರ್ಂದು ಆಕ್ಚುಲಿ ಅದೇ ಒಂದು ಪರ್ಂದತೆ ಕೈಪ್ ಮಲ್ಪನ ಪರ್ಂದತ್ ಬುಲೆದುಂಡು ತಿನ್ಪಿನ ಪರ್ದು. ಆಕ್ಚುಲಿ ಇದೆ ಎಂತ ಗೊತ್ತುಂಟಾ, ಇದೆ ಅಟೆಂಡ್ ಮಾಡ್ಲಿಕ್ಕೆ ಅದೇ ಅಲ್ಲ, ಎಂತ ಕಚಿಪು ಮಾಡ್ಲಿಕ್ಕೆ ಅದೇ ಇದೇ ಆಗಿದೆ, ಬುಲೆದಾಗಿದೆ. ಸೊ ಇದೇ ನಾವು ತಿನ್ಬೋದು. ಸೊ ನೆಕ್ಸ್ಟ್ ಯಾವಾಗ ನಾವು ತಿನ್ನೋಣ ನೋಡ, ಎಷ್ಟು ದೊಡ್ಡ ಆಗಿದೆ. ವಾವ್, ಟೇಸ್ಟಿ ಅಲ್ವಾ? ಮೈಸೂರು ಪರ್ಂದತೆ. ಹಾ, ಸೊ ಆಕ್ಚುಲಿ ನನಗೆ ಬಾರದೆ ಇರಬೇಕು ಸ್ವಲ್ಪ ಚಿಕ್ಕ ಸಾಕು. ಅಯ್ಯೋ, ಬೇಡಿ ಸೊಪ್ಪು ಬೇಕಿತ್ತಲ್ವಾ? ಟೆನ್ಷನ್ ಮಾಡಬೇಡಿ, ಕೆಲಿಗೆ ನೋಡಿ, ಇಲ್ಲಿ ನೋಡಿ ಎಷ್ಟು ಗಿಡಗಳು ಉಂಟಲ್ವಾ ನನ್ನ ಮನೆಯಲ್ಲಿ. ಎಲ್ಲ ಕಡೆ ಅಲ್ಲಿ ಇದೆ ಅಂತ ಕಡಿಪತ್ತ ಬೇಡಿ ಸೊಪ್ಪು ಅಲ್ವಾ? ಹಾ, ಬೇಡಿ ಸೊಪ್ಪು. ಹಾ, ಬೇಡಿ ಸೊಪ್ಪು, ನ್ಯಾಚುರಲ್ ಬೇಡಿ ಸೊಪ್ಪು. ಟೇಸ್ಟಿ ಪಾಪ್ಲೆಟ್ ಹಳಗೆ ಹೋಗಿದೆ ನೋಡು. ವಾವ್, ಎಷ್ಟು ಟೇಸ್ಟಿ ಕಾಣಿಸ್ತಾ ಉಂಟಲ್ವಾ? ಸೊ ಆಲ್ಮೋಸ್ಟ್ ಫ್ರೈ ಆಗಿದೆ ನೋಡಿ. ವಾವ್, ಯಮ್ಮಿ ಯಮ್ಮಿ ಯಮ್ಮಿ. ಹಾ, ಪಾಪ್ಲೆಟ್ ಘಮ ಬರ್ತಾ ಉಂಟು. ಹಾ ಗೈಸ್, ಪಾಪ್ಲೆಟ್ ಘಮ ಬರ್ತಾ ಉಂಟು. ಹಾ, ಇವನು ಮಸ್ತ್ ಬೆಚ್ಚ ಉಂಡು. ವಾವ್ ಗೈಸ್, ಪಾಪ್ಲೆಟ್ ಎಷ್ಟು ಜ್ಯೂಸಿ ಆಗಿ ಉಂಟು ಗೊತ್ತುಂಟಾ? ತುಂಬಾ ಟೇಸ್ಟಿ. 90 ರೂಪೀಸ್ ಫುಲ್ ವಸೂಲಿ. ನಮಕ್ ನೀರುಳ್ಳಿ ಪೂರ ಪಾಡ್ರೆ ಇತ್ತು ಕಟ್ ಮಲ್ತದ್ದು ಬರೀಟು ಪೂರ ಅವು ಪೂರ ದಾಲ ಪಾಡ್ದು ಜಸ್ಟ್ ಇಂಚನೆ ತೀರಂದಿಲ್ಲ ಪೂರ ಆಲ್ಮೋಸ್ಟ್ ರೆಡಿ ಮಲ್ತ ಎಂಕುಲು. ನೋಡು, ಆಹಾ. ಮಸಾಲಾ ಫಸ್ಟ್ ಕ್ಲಾಸ್. ಕಡಿ ಪತ್ತದ ಫ್ಲೇವರ್. ಫ್ರೆಶ್.
ಗೈಸ್ ಫ್ರಂಟ್ ಸೈಡ್ ಪಾಪ್ಲೆಟ್ ನನಗೆ, ಬ್ಯಾಕ್ ಸೈಡ್ ಪಾಪ್ಲೆಟ್ ನನ್ನ ಮಕ್ಕಳಿಗೆ ರೈಸ್ ಅಲ್ಲಿ ಮಿಕ್ಸ್ ಮಾಡಿ ಕೊಟ್ಟಿದ್ದೀನಿ ಅಲ್ವಾ. ಇದು ಅಲ್ಪ ಗೈಸ್ ಆಕ್ಚುಲಿ ಎಂತ ಗೊತ್ತುಂಟ, ನಾನು ಶೇರು ಮಗು ತೋರಿಸ್ಲಾ ನಿಮ್ಗೆ. ಇಲ್ಲಿ ಬನ್ನಿ. ಶೇರು ಎಲ್ಲಿ ಹೋಗಿದ್ಯಾ ನೀವು? ನಿನ್ನ ಮಗು ತೋರ್ಸು ಅಪ್ಪು, ನಿನ್ನ ಮಗು ತೋರ್ಸು ನಿಮ್ಮ ಮಗು. ನೋಡು, ನನ್ಗೆ ಕೂಡ ನೋಡ್ಲಿಕ್ಕೆ ಉಂಟು. ಸೋ ಕ್ಯೂಟ್, so cute, same as my Sheru. Look, tuka, bali toja. ಗೈಸ್ ನೋಡಿದ್ರಲ್ವಾ ಎಷ್ಟು ಕ್ಯೂಟ್ ಇತ್ತಲ್ವಾ? ಊಟ ಆಯ್ತಾ? ಚೆನ್ನಾಗಿತ್ತಾ? ಪಾಪ್ಲೆಟ್ ಚೆನ್ನಾಗಿತ್ತಾ? ಹಾ ಅಬ್ಬು.